ಈ ಎರಡು ಪಕ್ಷಗಳ ನಡುವೆ ಗುಂಡಿನ ಕಾಳಗ ನಡೀತಾ ಇರುವಂತದ್ದು. ಯಾರು ಏನೇ ಹೇಳಿದ್ರು ಕೂಡ ಈಶ್ವರಪ್ಪ ಅವರು ನಾನು ಇರೋದೇ ಹೀಗೆ, ದೇಶ ವಿಭಜನೆ ಹೇಳಿಕೆ ಕೊಡುವಂತವರಿಗೆ ಗುಂಡಿಕ್ಬೇಕು, ಸೆಟ್ಲ್ಮೆಂಟ್ ಮಾಡ್ತೀವಿ, ಟೈಮ್ ಬರ್ಲಿ ಅಂತ ಹೇಳಿದ್ರು. ಸೆಟ್ಲ್ಮೆಂಟ್ ಒಂದು ರೌಂಡ್ ಸೆಟ್ಲ್ಮೆಂಟ್ ಆಗಿದೆ. ಅಸೆಂಬ್ಲಿಲಿ ಏನೋ ಮಾತಾಡಿದ್ದು ನೆನಪಿದ್ಯಾ? ನಮ್ಮ ಫಾದರ್ನೆಲ್ಲ ಪಾಪ ನೆನೆಸ್ಕೊಂಡಿದ್ದು. ಬೆಂಗಳೂರಲ್ಲಿ ನಮ್ದೇ ಆದಂತ ಒಂದು ಇತಿಹಾಸ ಇದೆ, ಹುಷಾರ್. ಇತಿಹಾಸ ಗೊತ್ತಿದೆಯಲ್ಲ, ವಿ ಹ್ಯಾವ್ ಓನ್ ಹಿಸ್ಟ್ರಿ ಬೆಂಗಳೂರು. ನಮಸ್ಕಾರ, ಪೊಲಿಟಿಕಲ್ ಸ್ಪೆಷಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ಗುಂಡಿನ ಕಾಳಗ, ಬಹುಶಃ ಈ ಪದನ ತಾವು ಈ ರೌಡಿಗಳ ಮಧ್ಯದಲ್ಲಿ ನಡೆಯುವಂತಹ ಒಂದು ಗುಂಡಿನ ಕಾಳಗ ಆಗಿರ್ಬೋದು, ಅಥವಾ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಗುಂಡಿನ ಕಾಳಗ ಅನ್ನುವಂತ ಪದವನ್ನ ಸಾಮಾನ್ಯವಾಗಿ ಕೇಳಿರ್ತೀರಾ. ಆದ್ರೆ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಈಗ ಗುಂಡಿನ ಕಾಳಗ ನಡೀತಾ ಇದೆ. ಅದು ಬಿಜೆಪಿ ವರ್ಸಸ್ ಕಾಂಗ್ರೆಸ್, ಈ ಎರಡು ಪಕ್ಷಗಳ ನಡುವೆ ಗುಂಡಿನ ಕಾಳಗ ನಡೀತಾ ಇರುವಂತದ್ದು. ಗುಂಡಿನ ಕಾಳಗ ಅಂದ್ರೆ ಯಾರೋ ಗನ್ನೆತ್ಕೊಂಡು ಇನ್ನೊಬ್ರಿಗೆ ಶೂಟ್ ಮಾಡಿದ್ದಾರೆ ಅಂತಲ್ಲ, ಮಾಡುವಂತ ಹೇಳಿಕೆ. ಈಶ್ವರಪ್ಪ ಅವರು ಬಿಜೆಪಿಯ ಒಂದು ಫೈರ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಆದ್ರೆ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಈಶ್ವರಪ್ಪ ಅವರು ಕೊಡುವಂತ ಹೇಳಿಕೆಗಳು ಸಾಕಷ್ಟು ಬಾರಿ ಪಕ್ಷಕ್ಕೆ ಮುಜುಗರವನ್ನ ಉಂಟು ಮಾಡಿದೆ. ಎಲೆಕ್ಷನ್ಗಳ ಮೇಲೂ ಕೂಡ ಪ್ರಭಾವವನ್ನ ಬೀರಿದೆ. ಯಾರು ಏನೇ ಹೇಳಿದ್ರು ಕೂಡ ಈಶ್ವರಪ್ಪ ಅವರು ನಾನು ಇರೋದೇ ಹೀಗೆ, ನಾನು ರಾಜಕೀಯಕ್ಕೆ ಬಂದಾಗಿಂದ, ರಾಜಕೀಯ ನಿವೃತ್ತಿ ಪಡೆದಾಗಿಂದಲೂ ಕೂಡ ನಾನು ಇರೋವರೆಗೂ ಕೂಡ ನಾನು ಹೀಗೆ ಮಾತಾಡೋದು. ಯಾರು ಏನೇ ಹೇಳಿದ್ರು ನನ್ನ ಹೇಳಿಕೆ ನಾನು ವಾಪಸ್ ತೆಗೆದುಕೊಳ್ಳೋದಿಲ್ಲ, ನನ್ನ ಹೇಳಿಕೆಯಿಂದ ನಾನು ಹಿಂದೆ ಸರಿಯೋದಿಲ್ಲ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಈಶ್ವರಪ್ಪ, KS ಈಶ್ವರಪ್ಪ ಅವ್ರದ್ದು. ಸದ್ಯ ಇತ್ತೀಚೆಗೆ ಸಂಸದ DK ಸುರೇಶ್, ಬೆಂಗಳೂರಿನ ಗ್ರಾಮಾಂತರ ಸಂಸದರಾದಂಥ DK ಸುರೇಶ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಕೇಂದ್ರ ಬಿಜೆಪಿ ಸರ್ಕಾರ ತೆರಿಗೆ ಮತ್ತು ಪರಿಹಾರ ಧನಗಳನ್ನ ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇಲ್ಲ, ಬಜೆಟ್ ನಲ್ಲಿ ಯಾವುದೇ ರೀತಿಯಾದಂತ ಘೋಷಣೆಗಳನ್ನ ರಾಜ್ಯಕ್ಕೆ ಕೊಟ್ಟಿಲ್ಲ. ಈ ಒಂದು ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ. ನಾವು ದೇಶ ವಿಭಜನೆ ಅಂದ್ರೆ ಸಪರೇಟ್ ಆದಂತ ಒಂದು ದೇಶಕ್ಕೆ ನಾವು ಬೇಡಿಕೆಯನ್ನು ಇಡಬೇಕಾಗುತ್ತೆ, ದಕ್ಷಿಣ ಭಾರತವನ್ನೇ ಒಂದು ಸಪರೇಟ್ ದೇಶದ ಬೇಡಿಕೆಯನ್ನು ಇಡಬೇಕಾಗುತ್ತೆ ಅನ್ನುವಂತ ಹೇಳಿಕೆಯನ್ನ ಕೊಡ್ತಾರೆ. ಸಾಕಷ್ಟು ಸಂಚಲನ ಮೂಡಿಸುತ್ತೆ ಈ ಒಂದು ಹೇಳಿಕೆ. ದೊಡ್ಡ ಮಟ್ಟದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಇದಕ್ಕೆ ಒಂದು ಕೌಂಟರ್ ಕೊಡುವಂತ ದೊಡ್ಡ ಮಟ್ಟದ ಹೇಳಿಕೆಯಾಗಿ ಈ DK ಸುರೇಶ್ ಅವರ ಸ್ಟೇಟ್ಮೆಂಟ್ ಹೊರಹೊಮ್ಮುತ್ತೆ. ದಾದ ಬಳಿಕ ಇತ್ತೀಚೆಗೆ DK ಸುರೇಶ್ ಅವರ ಹೇಳಿಕೆಯನ್ನ ಖಂಡಿಸುವಂತ ಬರದಲ್ಲಿ KS ಈಶ್ವರಪ್ಪ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಈ ರೀತಿಯಾದಂತ ಹೇಳಿಕೆಯನ್ನ, ದೇಶ ವಿಭಜನೆ ಹೇಳಿಕೆ ಕೊಡುವಂತವರಿಗೆ ಗುಂಡಿಕ್ಬೇಕು, DK ಸುರೇಶ್ ಅವರಿಗೆ ಗುಂಡಿಕ್ಬೇಕು ಅನ್ನುವಂತ ಹೇಳಿಕೆ, ಆ ರೀತಿಯಾದಂತ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಇವತ್ತು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದಾರೆ. ಯಾರು ದೇಶ ದ್ರೋಹದ ಹೇಳಿಕೆಯನ್ನ ಕೊಡ್ತಾರೆ, ದೇಶ ದ್ರೋಹದ ಕೆಲಸವನ್ನ ಮಾಡ್ತಾರಲ್ಲ, ಅವರಿಗೆ ಗುಂಡಿಕ್ಕುವಂತ ಕಾನೂನನ್ನ ಪ್ರಧಾನಿಯವರು ತರಬೇಕು ಅನ್ನುವಂಥದ್ದು ನನ್ನ ಹೇಳಿಕೆಯ ಒಂದು ಅರ್ಥ ಅನ್ನುವಂತ ರೀತಿಯಲ್ಲಿ ಮಾತನ್ನ ಆಡ್ತಾರೆ. ಇದೇ ವಿಚಾರ ಇವತ್ತು ಸಾಕಷ್ಟು ಸುದ್ದಿಯಲ್ಲಿರುವಂತದ್ದು. ಯಾಕೆಂದ್ರೆ ಇಷ್ಟು ದಿನ ಈಶ್ವರಪ್ಪ ಒಂದು ಹೇಳಿಕೆಗೆ DK ಸುರೇಶ್ ಅವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿರಲಿಲ್ಲ. ಇವತ್ತು DK ಸುರೇಶ್ ಅವರ ಸಹೋದರ DK ಶಿವಕುಮಾರ್ ಇಬ್ರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಶ್ವರಪ್ಪ ಅವರಿಗೆ ಭಯಂಕರವಾದಂತಹ ಕೌಂಟರ್ ಅನ್ನೇ ಕೊಟ್ಟಿದ್ದಾರೆ, ಎಚ್ಚರಿಕೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. DK ಸುರೇಶ್ ಅವರು ಮಾತನಾಡಿದ್ದಾರೆ, ಈಶ್ವರಪ್ಪ ಅವರು ಇರುವಂತ ಪಕ್ಷ ಯಾವುದು ಅಂತ ಗೊತ್ತಿಲ್ಲ, ಗಾಂಧೀಜಿಯವರನ್ನ ಕೊಂದಂತ ಪಕ್ಷ. ಈಶ್ವರಪ್ಪ ಅವರಿಗೆ ಇವಾಗ ಯಾವುದೇ ಒಂದು ಮೇನ್ ಸ್ಟ್ರೀಮ್ಗಿಲ್ಲ, ಮೇನ್ ಸ್ಟ್ರೀಮ್ ಬರೋಕ್ಕೋಸ್ಕರ ಈ ರೀತಿಯಾದಂತ ಹೇಳಿಕೆಯನ್ನ ಕೊಡ್ತಿದ್ದಾರೆ ಅಂತ ಹೇಳುವಂತ ಮೂಲಕ ಮತ್ತೊಂದು ಸವಾಲನ್ನ ಎಸ್ತಿದ್ದಾರೆ. ನೀವು ಈ ರೀತಿಯಾದಂತ ಗುಂಡಿಕ್ಕಿ DK ಸುರೇಶ್ಗೆ ಅಂತ ಹೇಳಿಕೆಯನ್ನ ಕೊಟ್ಟು ಬಡ ಮಕ್ಕಳಿಗೆ ಪ್ರಚೋದನೆ ಮಾಡಕ್ ಹೋಗ್ಬೇಡಿ. ನಾನೇ ಬರ್ತೀನಿ ಈಶ್ವರಪ್ಪ ಅವರ ಮನೆಗೆ, ಖುದ್ದು ನಾನೇ ಹೋಗ್ತೀನಿ ಮುಂದಿನ ವಾರ, ಯಾವತ್ತು ಅಂತ ಹೇಳ್ಬಿಟ್ಟೆ ಹೋಗ್ತೀನಿ ಮಾಧ್ಯಮದವ್ರಿಗೆ. ಅವತ್ ನೀವೇ ಗುಂಡಿಕ್ಕಿ, ನಂಗೆ ಎಲ್ಲಿಗೆ ಬೇಕಾದ್ರೂ ಗುಂಡಿಕ್ಕಿ, ನಾನು ರೆಡಿ ಇದ್ದೀನಿ. ಬೇರೆಯವ್ರಿಗೆ ಯಾಕೆ ಹೇಳಿಕೆಯನ್ನ ಕೊಟ್ಟು ಪ್ರಚೋದನೆ ಮಾಡ್ತೀರಾ ಬಡ ಮಕ್ಕಳನ್ನ ಅನ್ನುವಂತ ಹೇಳಿಕೆಯನ್ನ ಒಂದ್ ಕಡೆ DK ಸುರೇಶ್ ಅವರು ಈಶ್ವರಪ್ಪ ಅವರಿಗೆ ಕೌಂಟರ್ ಅನ್ನ ಕೊಡುವಂತ ಮೂಲಕ ಹೇಳಿಕೆಯನ್ನ ಕೊಡ್ತಾರೆ. ಅದಾದ ಬಳಿಕ ಬಂದಂತ ಹೇಳಿಕೆ ಇದೆಯಲ್ಲ, ಅದು DCM DK ಶಿವಕುಮಾರ್ ಅವರ ಒಂದು ಹೇಳಿಕೆ. DCM DK ಶಿವಕುಮಾರ್ ಅವರು ಕೊಡುವಂತ ಎಲ್ಲಾ ಹೇಳಿಕೆಗಳು ತುಂಬಾ ಖಡಕ್ಕಾಗಿ ಇರುತ್ತೆ. ಆದ್ರೆ ಇವತ್ತು ಕೊಟ್ಟಂತ ಹೇಳಿಕೆ ಇದೆಯಲ್ಲ, ಅದೊಂಥರ ಭಯಾನಕ ವಾರ್ನಿಂಗ್ ಕೊಟ್ಟಂತ ಹೇಳಿಕೆ. ಯಾರಿಗೆ? KS ಈಶ್ವರಪ್ಪ ಅವ್ರಿಗೆ. ಈಗ ಆಲ್ರೆಡಿ ಈಶ್ವರಪ್ಪ ಅವ್ರಿಗೆ ಒಂದು ಸಲ ಸೆಟ್ಲ್ಮೆಂಟ್ ಮಾಡಿದೀವಿ. ಎಲೆಕ್ಷನ್ ಅಲ್ಲಿ ಏನಾಯ್ತು, ಈಶ್ವರಪ್ಪ ಅವ್ರ ಪರಿಸ್ಥಿತಿ ಇವಾಗ ರಾಜಕೀಯವಾಗಿ ಏನಾಗಿದೆ ಅನ್ನುವಂಥದ್ದು ಗೊತ್ತಿದೆ. ಯಾಕಂದ್ರೆ ಇದೇ ಈಶ್ವರಪ್ಪ ಅವರು ಈ ಹಿಂದೆ DK ಶಿವಕುಮಾರ್ ಅವರ ಫ್ಯಾಮಿಲಿ ಬಗ್ಗೆ ಮಾತನಾಡಿರ್ತಾರೆ, DK ಶಿವಕುಮಾರ್ ಅವರ ತಂದೆ ಬಗ್ಗೆ ಕೂಡ ಮಾತನಾಡಿರ್ತಾರೆ. ಅವಾಗ ಅವರು DK ಶಿವಕುಮಾರ್ ಹೇಳಿರ್ತಾರೆ, ನಾನು ಸರಿಯಾದ ಟೈಮಲ್ಲಿ ನಮ್ಮ ಒಂದು ಕುಟುಂಬದ ವಿರುದ್ಧ ಆಗಿರ್ಬೋದು, ನಮ್ಮ ಒಂದು ವಿರುದ್ಧ ಯಾರೇ ಮಾತಾಡೋ ಕೂಡ ಸೆಟ್ಲ್ಮೆಂಟ್ ಮಾಡ್ತೀವಿ, ಟೈಮ್ ಬರ್ಲಿ ಅಂತ ಹೇಳಿದ್ರು. ಆ ಒಂದು ಸೆಟ್ಲ್ಮೆಂಟ್ ಎಲೆಕ್ಷನ್ ಅಲ್ಲಿ ತೋರಿಸಿದ್ರು, ವಿಧಾನಸಭಾ ಎಲೆಕ್ಷನ್ ಅಲ್ಲಿ. ಈಗ ಮತ್ತೊಂದ್ಸಲಿ ಹೇಳಿದ್ದಾರೆ,
ನಾವು ಸೆಟ್ಲ್ಮೆಂಟ್ ಒಂದ್ಸಲಿ ಮಾಡಿದೀವಿ, ಟೈಮ್ ಬಂದಾಗ ಮತ್ತೆ ಈಶ್ವರಪ್ಪ ಅವ್ರಿಗೆ ನಾವು ಸೆಟ್ಲ್ಮೆಂಟ್ ಅನ್ನ ಮಾಡ್ತೀವಿ. ನನ್ನ ಸಹೋದರ DK ಸುರೇಶ್ ಅವರ ಮೈಯಲ್ಲಿ ಹರಿತಾ ಇರುವಂತ ರಕ್ತ ಇದೆಯಲ್ಲ, ಅದು ಈ ರೀತಿಯಾದಂತ ಯಾವುದೇ ಹೇಳಿಕೆಗಳಿಗೆ, ಯಾವುದೇ ರೀತಿಯಾದಂತ ಗುಂಡಿಕ್ಕುವಂತ ಹೇಳಿಕೆಗಳಿಗೆ ಹೆದರುವಂತ ರಕ್ತ ಅಲ್ಲ. ಬೆಂಗಳೂರಲ್ಲಿ ನಮ್ದೇ ಆದಂತ ಒಂದು ಇತಿಹಾಸ ಇದೆ, ಹುಷಾರ್, ಅದನ್ನ ಮರಿಬಾರ್ದು ಅನ್ನುವಂತ ಮೂಲಕ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂಥ BY ವಿಜಯೇಂದ್ರ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಆದಂಥ ಬಿಜೆಪಿಯ ಧುರೀಣ ನಾಯಕ ಯಡಿಯೂರಪ್ಪ ಅವರು ಕೂಡ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಂಡಿರುವಂಥದ್ದು. ಈಶ್ವರಪ್ಪ ಅವರ ಹೇಳಿಕೆಯನ್ನ ಈಶ್ವರಪ್ಪ ಅವ್ರು ಹೇಳಿರುವಂಥದ್ದಂದ್ರೆ, ಯಾರು ದೇಶದ್ರೋಹದ ಹೇಳಿಕೆಯನ್ನ ಕೊಡ್ತಾರಲ್ಲ, ಸೊ ಅವರ ವಿರುದ್ಧ ಗುಂಡಿಕ್ಕುವಂತ ಒಂದು ಕಾನೂನನ್ನ ಜಾರಿಗೆ ತರಬೇಕು ಅನ್ನುವಂತ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತೇಳಿ ಈಶ್ವರಪ್ಪ ಅವರ ಒಂದು ಹೇಳಿಕೆಗೆ ಕಷ್ಟ ಆದ್ರೂ ಕೂಡ ಪರವಾಗಿಲ್ಲ, ಸಮರ್ಥನೆ ಮಾಡ್ಕೊಳ್ಳುವಂತ, ಬೆನ್ನಿಗೆ ನಿಲ್ಲುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ. ಆದ್ರೆ ಮುಂದಿನ ವಾರ DK ಸುರೇಶ್ ಅವರು ಈಶ್ವರಪ್ಪ ಮನೆಗೆ ಹೋಗ್ತೀನಿ ಗುಂಡಿಕ್ಲಿ ಅಂತ ಹೇಳಿದ್ರಲ್ಲ, ಆ ಮುಂದಿನ ವಾರ ಒಂದು ದೊಡ್ಡ ಹೈ ಡ್ರಾಮಾ ಅಂತೂ ಕೂಡ ನಿರೀಕ್ಷೆ ಮಾಡಬಹುದು. ಅವತ್ ನಾವು ಕೂಡ ಹೋಗ್ತೀವಿ ಈಶ್ವರಪ್ಪ ಮನೆಗೆ. ಯಾವಾಗ DK ಸುರೇಶ್ ಹೋಗ್ತಾರೆ, ಈಶ್ವರಪ್ಪ ನಿಜವಾಗ್ಲೂ ಕೂಡ ಒಂದು ಹೇಳಿಕೆಯಿಂದ ಹಿಂದೆ ಸರಿತಾರ, ಗುಂಡಿಕ್ಕುವಂತ ಕೆಲಸವನ್ನ ಮಾಡ್ತಾರಾ, ಅಥವಾ ಒಂದು ಹೇಳಿಕೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಾರಾ, ಕಾದ್ ನೋಡ್ಬೇಕಾಗಿದೆ. ಈ ರೀತಿಯಾದಂತಹ ಒಂದು ಪೊಲಿಟಿಕಲ್ ಸ್ಪೆಷಲ್ ಕಂಟೆಂಟ್ಗಾಗಿ ನ್ಯಾಷನಲ್ ಟಿವಿಯನ್ನ ನೋಡ್ತಾ ಇರಿ. ಯೂಟ್ಯೂಬ್, ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ. ನೀವು ನಮ್ಮ ಚಾನೆಲ್ನ ಫಾಲೋ ಮಾಡಿ. ನಿಮಗೆ ಬೇಕಾದಂತ ಕಂಟೆಂಟ್ನ ನ್ಯಾಷನಲ್ ಟಿವಿ ಫಾಲೋ ಮಾಡಿ, ನಿಮ್ಮದೇ ಇಡುವಂತ ಕೆಲಸವನ್ನ ಮಾಡ್ತಿದೆ. ನಮಸ್ಕಾರ.